மறைந்திருக்கிறது. ಇನ್ನೊಂದು ಸತ್ಯ ಆ ವಿಷಯದಲ್ಲಿ ಮರೆಯಾಗಿದೆ. இயேசு வரக்கூடிய காரணம், முக்கிய காரணம் என்னவென்றால், ಯೇಸು ಬರಬೇಕಾದಂತ ಒಂದು ಮುಖ್ಯ ಕಾರಣ ಏನಂದರೆ, இந்த மனுக்குலத்தின் ஜனங்கள், ಈ ಮನುಷ್ಯ ಕುಲದ ಜನರು தேவனிடத்தில் செல்ல முடியவில்லை. ದೇವರ ಬಳಿಯಲ್ಲಿ ಹೋಗಕ್ಕೆ ಆಗ್ತಿಲ್ಲ. ஆதின காலத்தில் இருந்த ஒரு விசுவாச, பிரார்த்தனை, ஜெபம், வீரம் இந்த இகலோகத்திலே அவர்களுக்கு கர்த்தருடைய சமூகத்தில் போய் நின்று கொள்ள முடியவில்லை. ಆಗಿನ ಕಾಲದಲ್ಲಿದ್ದಂತ ಪ್ರಾರ್ಥನೆ, ದೇವರಲ್ಲಿ ವೈರಾಗ್ಯ, ಈಗಿನ ಕಾಲದಲ್ಲಿ ಇರುವವರಿಗೆ ಆ ಒಂದು ವೈರಾಗ್ಯದಿಂದ, ಬಲದಿಂದ ದೇವರ ಸಮ್ಮುಖಕ್ಕೆ ಹೋಗಕ್ಕೆ ಆಗ್ತಿಲ್ಲ. ஹல்லேலூயா, ஹல்லேலூயா. ஆதின காலத்தில் பார்க்கும் கர்த்தரை முகமுகமாய் பார்த்தார்கள். ಆಗಿನ ಕಾಲದಲ್ಲಿ ಕರ್ತನನ್ನ ಮುಖಾಮುಖಿಯಾಗಿ ನೋಡುತ್ತಿದ್ದರು. டைரக்டா கர்த்தருடைய பலத்தை கொண்டு யுத்தம் பண்ணினார். ನೇರವಾಗಿ ಕರ್ತನ ಬಳಿಯಲ್ಲಿ ಉತ್ತರ ತೆಗೆದುಕೊಂಡು ಯುದ್ಧ ಮಾಡುತ್ತಿದ್ದರು. ಅದರಿಂದ இந்த ஜனங்கள், ಆದ್ರೆ ಈ ಜನರು கர்த்தரிடத்தில் போய் செல்ல முடியவில்லை. ದೇವರ ಬಳಿಯಲ್ಲಿ ಹೋಗಿ ಸೇರಕ್ಕೆ ಆಗ್ತಿಲ್ಲ. ಅದಕ್ಕಾಗಿನೇ கர்த்தரே இந்த மனுக்குலத்தில் இறங்கி வந்தார். ಆ ಕರ್ತನೇ ಈ ಮನುಷ್ಯ ಲೋಕಕ್ಕೆ ಇಳಿದು ಬಂದರು. ஹல்லேலூயா, 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 ஹல்லேலூயா. இயேசு வந்ததுக்கு முதல் காரணம், ಯೇಸು ಬಂದ ಮೊದಲನೇ ಕಾರಣ, ஜனங்களால் அவரை தேடி வர முடியவில்லை. ಜನರಿಂದ ದೇವರ ಬಳಿಗೆ ಹುಡುಕಿ ಬರಕ್ಕೆ ಆಗ್ತಿಲ್ಲ. ಆದ್ದರಿಂದಲೇ ದೇವರು ನಮ್ಮನ್ನ ಹುಡುಕಿ ಬಂದರು. ಆ ದೇವರು ನಮ್ಮನ್ನ ಹುಡುಕಿ ಲೋಕಕ್ಕೆ ಬಂದರು. ஹல்லேலூயா, 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 ஹல்லேலூயா. அற்புதம் செய்வது, சுகம் கொடுப்பது, ஆசீர்வாதம் கொடுப்பது ಎರಡು. ಈ ಅದ್ಭುತ ಮಾಡುವುದು, ಆರೋಗ್ಯ ಕೊಡುವುದು, ಚಮತ್ಕಾರ ಮಾಡುವುದು ಇದೆಲ್ಲ ದುಸ್ರ. ಇದೆಲ್ಲ ದುಸ್ರ. ಪೈಲ ದೇವರು ಬಂದದ್ದು ಗುರುತು ಏನಂದ್ರೆ, ಆದ್ರೆ ಮೊದಲು ಪೈಲ ಬಂದಂತ ಒಂದು ಗುರುತು ಏನಂದ್ರೆ, ಅವರುடைய ஜனமும் ஒன்றாக, ಆತನ ಜನರು ಒಂದಾಗಿರಬೇಕು. ஹல்லேலூயா, ஹல்லேலூயா. ಒಬ್ಬಾಗಿ ಇರಬೇಕು. ಅವರಿಬ್ಬರು ಒಬ್ಬರಾಗಿರಬೇಕು. தன்னிலிருந்த மகிமை, ತನ್ನಲ್ಲಿದ್ದಂತ ಒಂದು ಮಹಿಮೆ ಅದು ಜನங்களிடத்தில் செல்லவே, ಅದು ಜನರ ಬಳಿಗೆ ಹೋಗಬೇಕು. தனக்குள்ள இருக்கிற பரிசுத்தம், ತನ್ನೊಳಗಿದ್ದಂತ ಒಂದು ಪರಿಶುದ್ಧತೆ ಜನங்களை பிடித்துக்கொள்ள, ಜನರನ್ನ ಹಿಡಿದುಕೊಳ್ಳಬೇಕು. ஹல்லேலூயா, 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 ஹல்லேலூயா. அதற்காகத்தான் இயேசு இந்த பூமியில் இறங்கி வந்தார். ಅದಕ್ಕಾಗಿನೇ ಯೇಸು ಈ ಲೋಕಕ್ಕೆ ಇಳಿದು ಬಂದನು. ஹல்லேலூயா, 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 ஹல்லேலூயா. நம்ம தேவனை தேடுவதற்கு முதல் காரணம், ದೇವರನ್ನ ಹುಡುಕುವುದಕ್ಕೆ ಮೊದಲನೇ ಕಾರಣ, நானும் தேவனும், ನಾನು ನನ್ನ ದೇವರು, தேவரும் நான், ಮತ್ತೆ ನನ್ನ ದೇವರು ನಾನು. ஹல்லேலூயா, ஹல்லேலூயா, ஆமென். ஆமென். நானும் தேவரும், ನಾನು ನನ್ನ ದೇವರು, தேவரும் நானும் ದೇವ ಅನಿ ಮೀ ஒன்றாக இருக்கவே, ಒಂದಾಗಿರಬೇಕು. ஆமென், ಆಮೆನ್. ஹல்லேலூயா, 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 ஹல்லேலூயா. ஹல்லேலூயா. எவ்வளவு வயசானாலும் நமக்கு, ಎಷ್ಟು ವಯಸ್ಸಾದ್ರೂ ನಮಗೆ, நம்ம பெத்தெடுக்கிற பிள்ளைங்க நம்ம கூட இருக்கிறது தான், ನಾವು ಹೆತ್ತಂತ ಮಕ್ಕಳು ನಮ್ಮ ಜೊತೆಯಲ್ಲಿ ಇರುವುದೇ நமக்கு சந்தோஷம், ನಮಗೆ ಸಂತೋಷ. அப்படிதானே? ಹಾಗೆ ತಾನೆ? உண்மையா இல்ல? ನಿಜನಾ ಇಲ್ವಾ? ಬಾಯ್ ತಟ್ಟಿ ಹೇಳ್ರಿ. ಹೌದಾ ಇಲ್ವಾ? ஆமாவா இல்லவா? ಬಾಯ್ ತಟ್ಟಿ ಹೇಳಿ. ಹೌದು ಇಲ್ಲ? ஆமாவா இல்ல? சிஸ்டர் உங்களை தான் கேக்குறேன். எங்கேயோ யோசிக்கிறீங்க. ஆமாவா இல்லவா? ಹೌದಲ್ವಾ? ஆமென். ಆಮೆನ್. நாம பெத்தெடுக்கிற பிள்ளை, ನಾವು ಹೆತ್ತಂತ ಮಕ್ಕಳು, அந்த பிள்ளை எத்தனையோ பெரிய பட்டணத்துல பெரிய கொம்பனானாலும் சரி, ಆ ಮಕ್ಕಳು ಬೇರೆ ಪಟ್ಟಣದಲ್ಲಿ ಎಷ್ಟು ದೊಡ್ಡ ಶ್ರೀಮಂತನಾಗಲಿ, ಎಷ್ಟು ದೊಡ್ಡ ಅಧಿಕಾರಿ ಆಗಿರ್ಬೋದು, பெரிய அதிபதியானாலும் சரி, ದೊಡ್ಡ ಅಧಿಪತಿ ಕೂಡ ಆಗಿರ್ಬೋದು, அந்த பிள்ளை ಆದ್ರೆ ಆ ನನ್ನ ಮಗು நம்ம கூட இருக்கிறது, ನಮ್ಮ ಜೊತೆಯಲ್ಲಿ ಇರುವುದೇ ತಂದೆக்கு ತಾಯಿಗೂ ಸಂತೋಷ, ತಂದೆ ತಾಯಿಗೆ ಒಂದು ದೊಡ್ಡ ಸಂತೋಷ. ஹல்லேலூயா, ಹಲ್ಲೇಲೂಯಾ, ஆமென், ಆಮೆನ್, ஆமென், ಆಮೆನ್, ஆமென், ಆಮೆನ್. அதை விட்டு தாய் தந்தைக்கு வேற எந்த குஷியும் இல்ல. ಅದನ್ನು ಬಿಟ್ಟು ತಂದೆ ತಾಯಿಗೆ ಲೋಕದಲ್ಲಿ ಬೇರೆ ಯಾವ ಸಂತೋಷನೂ ಇಲ್ಲ. ஹல்லேலூயா, ಹಲ್ಲೇಲೂಯಾ. ಎದುಕೊಂಡು ಅದು ಪೂರ್ತಿ ಮಾಡಕ್ ಆಗುತ್ತದ? ಅದನ್ನ ಬೇರೆ ಯಾವ್ದೋ ಕೊಟ್ಟು ಪೂರ್ತಿ ಮಾಡಕ್ ಆಗುತ್ತಾ? ಇಲ್ಲ 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 ಇಲ್ಲ. நான் கேட்கிறேன், ನಾನು ಕೇಳುತ್ತೇನೆ, மண்ணிலிருந்து உண்டாயிருந்த ಈ மண்ணுக்கு ಎಲ್ಲಿಂದ ಈ ಪ್ರೀತಿ ಬಂದಿತ್ತು? ಈ ಮಣ್ಣಿಂದ ಹುಟ್ಟಿದ ಈ ಮಣ್ಣಿಗೆ ಎಲ್ಲಿಂದ ಈ ಪ್ರೀತಿ ಬಂತು? ಎಲ್ಲಿಂದ ಬಂದಿತ್ತು? ಎಲ್ಲಿಂದ ಬಂತು? ಮಣ್ಣಿನಿಂದ ಉಂಟು ಮಾಡಿದ ದೇವರು, ಆ ದೇವರಿಂದ ಈ ಮಣ್ಣಿಗೆ ಪ್ರೀತಿ ಉಂಟಾಯಿತು. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ಬರೀ ಮಣ್ಣಾಗಿ ಜೀವನ ಇಲ್ಲದ ಈ ಮಣ್ಣಿಗೆ ಎಲ್ಲಿಂದ ಪ್ರೀತಿ ಬಂದಿದೆ? ಈ ಮಣ್ಣಿನಿಂದ ಉಂಟು ಮಾಡಿದ ಒಬ್ಬ ದೇವರು, ಆ ದೇವರಿಂದ ನಮ್ಮ ಪ್ರೀತಿ ಉಂಟಾಯಿತು. ಹಲ್ಲೇಲೂಯಾ, 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 ಹಲ್ಲೇಲೂಯಾ.
ಮಕ್ಕಳು ಚೆನ್ನಾಗಿದ್ರು ಯೇಸು ಯಾಕೆ ಬರಬೇಕಾಯ್ತು? ಯಾಕೆ? ಅವರು ನಮ್ಮಲ್ಲಿ, ನಾವು ಅವರಿಗೆ ಇರಬೇಕಾಗಿದೆ. ಯೇಸು ಬಂದರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುವಾರ್ತೆ, ಇದೇ ಸುವಾರ್ತೆ. ಹಲ್ಲೆಲೂಯಾ. ಯೇಸು ಅದಕ್ಕಾಗಿ ಬಂದ. ಯೇಸು ಅದಕ್ಕಾಗಿಯೇ ಲೋಕಕ್ಕೆ ಬಂದನು. ஆமென். ஆமென். ஆதியில் இருந்த ஆபிரகாமுக்கு, ஈசாக்கு, யாக்கோபு இருந்த விசுவாசம் அவருடைய பிள்ளைகளுக்கு இல்லாதவை. ಆದಿಯಲ್ಲಿದ್ದಂತ ಅಬ್ರಹಾಮ, ಈಸಾಕ, ಯಾಕೋಬನಲ್ಲಿದ್ದಂತ ನಂಬಿಕೆ ಅವರ ಮುಂದೆ ಬಂದಂತ ಸಂತತಿ ಮಕ್ಕಳಲ್ಲಿ ಇಲ್ಲದೆ ಹೋಯಿತು. ಹೋಯ್ತು. ಇಲ್ಲದೆ ಹೋಯಿತು. ಯಾಕೋಬನ ಸಂತತಿ